ಒಂದು ಮುತ್ತಿನ ಕಥೆ. ಮುಗ್ಧ ಮಾನವೀಯ ಜನಾಂಗದ ಸಹಜ ಕಥೆ. ಕರ್ನಾಟಕದ ಕಡಲ ತೀರದಲ್ಲಿ ತಿಳಿಯಾಗಿ ಕಂಡು ಕಾಣದಂತ ಈ ಜನಗಳನ್ನ ಮುತ್ಯುಗಳು ಅಂತ ಕರೀತಾರೆ. ವಿದ್ಯೆ, ವಿಜ್ಞಾನ, ಅಂಕಿ ಅಕ್ಷರಗಳಿಂದ ದೂರ. 1 2 3 4 ಆಮೇಲೆ ಏನು, 4 3 2 1 ಆಮೇಲಿನ್ನೇನು. ಧೈರ್ಯ ಸಾಹಸಕ್ಕೆ ಹೆಸರಾದ ಇದೇ ಜನರಿಗೆ ಅವ್ರದ್ದೇ ಆದ ಪದ್ಧತಿಗಳಿವೆ, ವಿಚಿತ್ರ ಮೂಢನಂಬಿಕೆಗಳಿವೆ. ಏನಪ್ಪ ನಿನ್ ಮಗಳ ಕಾಕಿನ ಮದುವೆ ಮಾಡ್ಕೊಡೋದಕ್ಕೆ ಎಷ್ಟು ಮುತ್ತು? 50 ಮುತ್ತು. ಅವಳಿಗೋಸ್ಕರ 50 ಮುತ್ತೇನು, ಕಡಲ ಆಳದಲ್ಲಿರೋ ಮುತ್ತಿನ ರಾಶಿನೇ ತಗೊಂಬಂದ್ ಸುರಿಯೋದಕ್ಕೆ ನಾನ್ ಭಯ. ಸಮುದ್ರದ ಆಳಕ್ಕೆ ಧುಮುಕಿ ಅಮೂಲ್ಯವಾದ ಮುತ್ತನ್ನ ಹೆಕ್ಕಿ ತರದು. ಹೊಟ್ಟೆಪಾಡಿಗಾಗಿ ಹಗಲು ರಾತ್ರಿ ದುಡಿತಾರೆ. ಆದ್ರೆ ಈ ಶ್ರಮಕ್ಕೆ ಇವರಿಗೆ ಸಿಕ್ಕೋ ಬೆಲೆ ಪೇಟೆಯ ಹೊಟ್ಟೆವಾಕ್ ಮುತ್ತಿನ ವ್ಯಾಪಾರಿಗಳು ಕೊಡೋ ಚಿಲ್ಲರೆ ಕಾಸು. ನಾವು ಕನಸಿನಲ್ಲೂ ನೋಡಕ್ಕಾಗದೇ ಇರುವಂತ ಮುತ್ತಂತೆ, ಅದ್ರ ಬೆಲೆ ತುಂಬಾ ಸಾವಿರ ಅಂತೆ. ನನ್ ಮಗಿಗೆ ಚೇಳು ಕಚ್ಚಿಬಿಟ್ಟಿದೆ, ಜ್ಞಾನ ಹೊರಟು ಹೋಗಿದೆ, ಔಷಧಿ ಬೇಕಾಗಿತ್ತು. ನಾನ್ MBBS ಪಾಸ್ ಮಾಡಿರೋದು ಚೇಳು ಕಚ್ಚಿದ್ದಕ್ಕೆ, ಗೊದ್ದ ಕಚ್ಚಿದ್ದಕ್ಕೆ ಎಲ್ಲ ಔಷಧಿ ಕೊಡೋದಕ್ಕಲ್ಲ. ನಿಮ್ಮ ಮಗುನ ಉಳಿಸೋಕೋಸ್ಕರ ನಾನ್ ಯಂತ್ರ ಕಟ್ಟಬೇಕಾ? ಸಾಧ್ಯವಿಲ್ಲ. ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತೆ ಅನ್ಕೊಂಡ್ರ ಗುರುಗಳೇ? ಅದ್ರ ಬೆಲೆ ಎಷ್ಟು ಅಂತ ಗೊತ್ತಾ? ಏನು ಪ್ರಯೋಜನವಿಲ್ಲ. 10 ಲಕ್ಷ ಅಂತೆ. ಆ ಖದೀಂ ಕೊರ್ಮ ಮಹಾಬಲ ಅಷ್ಟು ಹಣ ಕೊಡ್ತಾನೆ. 1,000 ರೂಪಾಯಿ ಮೇಲೆ 1 ಪೈಸೆನೂ ನಾನು ಕೊಡಲ್ಲ. ಯಾರಾದ್ರೂ ನನಗೆ ಆಯ್ತು ಗುಡಿಸಲು ತೋರಿಸ್ತೀರಾ? ನಾನು ನನ್ನ ಪೇಷಂಟ್ ನೋಡಕ್ ಬಂದೆ. ನೀನು ಪೆದ್ದು ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು. ಎಲ್ಲಿ ಆ ಮುತ್ತಿದೆಯಲ್ಲ, ಕೊಡು ಇಲ್ಲಿ. ಅದನ್ನೇ ನಾನು ಹೇಳ್ತಾ ಇರೋದು. ನಿನ್ನ ಹಣ ನನಗೆ ಬೇಕೇ ಆಗಿಲ್ಲ. ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀನಿ. ಶತ್ರು ನಿನ್ನ ಹತ್ರ ವ್ಯಾಪಾರ ಮಾಡೋದಿಲ್ಲ. 1500 ರೂಪಾಯಿ ಕೊಡ್ತೀನಿ. ಒಂದು ಮುತ್ತಿನ ಕಥೆ, ಐತೂವಿನ ಕಥೆ. ಮನೆ ಹಾಳಾಗ ಮಗು ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳಿಲ್ಲ. ಮುತ್ತೆಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಅಲ್ಲಿದೆ ಹೋಗಿ, ಹೋಗಿ.